ಕಾಮಿನಿ ಕಾಮಿನಿ ನಾನು ನಿನ್ನೆ ಈ ಪೇಷಂಟ್ದು ರಿಪೋರ್ಟ್ ಕಳಿಸಿದ್ನಲ್ಲಮ್ಮ ಕಾಮಿನಿ, ಏನಂತ ಬಂತಮ್ಮ ಆ ರಿಪೋರ್ಟ್ನಲ್ಲಿ ಕಾಮಿನಿ? ಡಾಕ್ಟರ್, ಈ ಪೇಷಂಟ್ಗೆ ಬ್ಲಡ್ ಕಮ್ಮಿ ಆಗಿದೆ ಡಾಕ್ಟರ್. ಇವ್ರಿಗೆ ಬೇಗ ನಾವು ಬ್ಲಡ್ ಹಾಕಬೇಕಾಗುತ್ತದೆ ಡಾಕ್ಟರ್. ಹೌದೇನಮ್ಮ ಕಾಮಿನಿ, ಇವ್ರಿಗೆ ಹಂಗಾರೆ ಬ್ಲಡ್ನ ಹಾಕ್ಲೇಬೇಕೇನಮ್ಮ ಕಾಮಿನಿ? ಹೌದು ಡಾಕ್ಟರ್, ಈ ಪೇಷಂಟ್ಗೆ ನೀವು ಇವಾಗ ಬ್ಲಡ್ ಹಾಕಲೇಬೇಕು ಡಾಕ್ಟರ್. ಇಲ್ಲ ಅಂತಂದರೆ ಇವ್ರ ಜೀವಕ್ಕೇನೆ ಅಪಾಯ ಆಗುತ್ತದೆ ಡಾಕ್ಟರ್. ನೋಡಿ ಅಪ್ಪ, ನಿಮಗೆ ನಾನು ಬ್ಲಡ್ ಹಾಕ್ಬೇಕಪ್ಪ. ಇಲ್ಲ ಅಂತ ಅಂದರೆ ನಿನ್ನ ಜೀವಕ್ಕೇ ತೊಂದರೆ ಆಗುತ್ತಪ್ಪ. ಬ್ಲಡ್ನ ಹಾಕಿಸ್ಕೊಳಪ್ಪ. ನಗಣ ಒಂದು ರವಟು 10 ಬರ್ನಾಗಣ ಬೇಗನೆ. ಯಾಕಲ್ಲ ಅಮಾವಾಸ್ಯೆ? ಇಲ್ಲೇ ಇದ್ದೀನಿ, ಹೇಳ ಅಮಾವಾಸ್ಯೆ. ನಗಣ ಈ ಡಾಕ್ಟ್ರು ನನಗೆ ಅದು ಯಾಕೋ ಬ್ರೆಡ್ ಹಾಕ್ತಾರಂತೆ ಕಣ್ಣಾಗಣ. ಆ ಬ್ರೆಡ್ನ ಎಲ್ಲಿಗೆ ಹಾಕ್ತಾರೋ ಏನೋ ಕಣ್ಣಾಗಣ. ಓಸಿ ನಾವು ಇಲ್ಲೇನೆ ಆ ಬ್ರೆಡ್ನ ತಗೊಂಡು ಹಾಕ್ಸಿರಿ, ಜಾಸ್ತಿ ರೇಟ್ ಆಗ್ತೈತೆ ಕಣ್ಣಾಗಣ. ನಿಂತಾವ ದುಡ್ಡು ಐತೋ ಇಲ್ಲೋ, ಯಾಕೆ ಸುಮ್ಮನೆ ನಮ್ಮೂರ ಕುಮಾರಣ್ಣ ಅಂಗಡಿಗೆ ಹೋದ್ರೆ ಅಲ್ಲಿ ಸಿಗ್ತಾ ಕಾಣ ಬ್ರೆಡ್ಡು, ಅವನ್ನೇ ತಗೊಬಂದ್ಕೊಂಡು ಕಮ್ಮಿ ರೇಟು. ನಮ್ಮೂರ್ನಾಗಾದ್ರಿ ಇಲ್ಲೆಲ್ಲೂ ತಗೊಂಬಕ್ಕೆ ಹೋಗ್ಬೇಡ, ನಮ್ಮೂರ್ನಾಗಿರೋ ಅಂಗಡಿಗೇನೆ ಆ ಬ್ರೆಡ್ನ ತಗೊಂಬಂದು ಕೊಡ್ನಾಗಣ್ಣ ಡಾಕ್ಟ್ರು. ಇವಾಗ ನಿನಗೆ ಬ್ರೆಡ್ ತಗೊಂಬ ಅಂತ ಹೇಳ್ತಾರೇನೋ. ಸರಿ ಕಣ್ಲಾ ಅಮಾವಾಸ್ಯೆ, ನಮ್ಮೂರ್ನಾಗೆ ಆ ಕುಮಾರಪ್ಪರ ಅಂಗಡಿಯಾಗೆ 2 ರೂಪಾಯಿಗೆ ಒಂದು ಬ್ರೆಡ್ಡು ಸಿಗ್ತಾವ ಕಣ್ಲ. ಹೋಗಿ ಅವನ್ನೇನೆ ತಗೊಂಬತ್ತೀನಿ ಹೇಳ, ಡಾಕ್ಟ್ರು ಹೇಳಿದ ಮೇಲೆ. ಸರಿ ಕಣಣ್ಣ ನಾಗಣ್ಣ. ಕಾಮಿನಿ ಇವ್ರಿಗೆ ಆ ಬ್ಲಡ್ನ ತಗೊಂಬರ ಕೇಳಮ್ಮ ಕಾಮಿನಿ. ನಮ್ಮ ಹತ್ರ ಇರೋ ಬ್ಲಡ್ನ ಹಾಕನೇನಮ್ಮ ಕೇಳಮ್ಮ ಕಾಮಿನಿ. ನಾಗಪ್ಪ ಅವರೇ, ಈ ಪೇಷಂಟ್ಗೆ 1 ಬಾಟಲ್ ಬ್ಲಡ್ನ ತರಬೇಕಾಗುತ್ತದೆ ನಾಗಪ್ಪ ಅವರೇ. ಡಾಕ್ಟ್ರೇ, ಸರಿ ಡಾಕ್ಟ್ರೇ, ನಮ್ಮೂರ್ನಾಗೇನೆ ನಮ್ಮ ಕುಮಾರಪ್ಪರ ಅಂಗಡಿಯಾಗೆ ಸಿಗ್ತೈತೆ ಡಾಕ್ಟ್ರೇ. ಓಸಿ ನೀವು ಹೇಳ್ದಂಗೆ ಬಾಟ್ಲಾಗ ತಗೊಂಬರೋಕ್ಕಾಗಲ್ಲ, ಕವರ್ನಾಗ ಹಾಕ್ಯಂಗೆ ಕೊಡ್ತಾರೆ ಡಾಕ್ಟ್ರೇ. ಅದ್ರಾಗೇನೆ ತಗೊಂಬತ್ತೀನಿ ಬಿಡ್ರಿ ಡಾಕ್ಟ್ರೇ. ನಮ್ಮೂರ್ನಾಗಿರೋ ಅಂಗಡಿಯಾಗೆ ಬಾಟ್ಲಾಗ ಹಾಕ್ಯಂಗೆ ಕೊಡೋಕ್ಕಿಲ್ಲ ಡಾಕ್ಟ್ರೇ, ನೀವು ಹೇಳಿದ್ದು ಬ್ರೆಡ್ನ. ಕಾಮಿನಿ ಯಾರಮ್ಮ ಇವರು ಕಾಮಿನಿ? ನಾವು ಹೇಳಿದ್ದು ಬ್ಲಡ್ ಹಾಕಬೇಕು ಅಂತ ಅಲ್ವೇನಮ್ಮ ಕಾಮಿನಿ ಹೇಳಿದ್ದು? ಇವ್ರು ನೋಡಮ್ಮ ಕಾಮಿನಿ, ಬ್ರೆಡ್ನ ತಗೊಂಬತ್ತೀವಿ ಅಂತ ಹೇಳ್ತಾರಲ್ಲಮ್ಮ ಕಾಮಿನಿ, ಅದು ಅವ್ರೂರ ಅಂಗಡಿಯಾಗೇನೆ ಸಿಗುತ್ತೆ ಅಂತಾರಲ್ಲಮ್ಮ ಕಾಮಿನಿ. ಡಾಕ್ಟರ್, ನೀವು ಹೇಳಿರೋದು ಬ್ಲಡ್ ಹಾಕಬೇಕು ಅಂತ ಡಾಕ್ಟರ್ ಹೇಳಿರೋದು. ಇವ್ರು ಅಂದ್ಕೊಂಡಿರೋದು ಬ್ರೆಡ್ ಹಾಕ್ತಾರೆ ಅಂದ್ಕೊಂಡವ್ರೆ ಡಾಕ್ಟರ್. ಇವರು ಹಳ್ಳಿ ಜನ ನೋಡಿ, ಅದಕ್ಕೇನೆ ಇವ್ರಿಗೆ ನೀವು ಬ್ಲಡ್ ಅಂತ ಹೇಳಿರೋದು ಬ್ರೆಡ್ ಅಮ್ಮಂಗೆ ಆಗೈತೆ ಡಾಕ್ಟರ್. ಇವ್ರಿಗೆ ಅದನ್ನ ಬ್ಲಡ್ ಯಾವುದು ಬ್ರೆಡ್ ಯಾವುದು ಒಂದು ಗೊತ್ತಿಲ್ಲ ಡಾಕ್ಟರ್. ನಾನು ಹೇಳ್ತೀನಿ ಬಿಡಿ ಡಾಕ್ಟರ್ ಇವಾಗ ಅವ್ರಿಗೆ. ಹೇಳಮ್ಮ ಕಾಮಿನಿ, ನನಗಂತೂ ಇವ್ರು ಹಿಂಗೆಲ್ಲ ಹೇಳ್ತಾ ಇದ್ದರೆ ನನಗೇನೆ ನನ್ನ ಡಾಕ್ಟ್ರು ಅಲ್ವೋ ಅಂತ ಅನ್ನಿಸ್ತೈತಮ್ಮ. ಇವರು ಮಾತಿಗೂ ಹಿಂಗೆಲ್ಲ ಮಾಡ್ತಾರೆ ನೋಡಮ್ಮ ಕಾಮಿನಿ. ಓಕೆ ಬಿಡಿ ಡಾಕ್ಟರ್, ಅವ್ರು ಹಳ್ಳಿ ಜನ ಡಾಕ್ಟರ್, ಅವ್ರಿಗೆ ಗೊತ್ತಾಗಲ್ಲ ಡಾಕ್ಟರ್. ನಾನೆಲ್ಲ ಹೇಳ್ತೀನಿ ಬಿಡಿ ಡಾಕ್ಟರ್. ನೀವು ಮನಸ್ಸಿಗೆ ನೋವು ಮಾಡ್ಕೋಬೇಡಿ ಡಾಕ್ಟರ್. ನೀವು ಮನಸ್ಸಿಗೆ ನೋವು ಮಾಡಿಕೊಂಡ್ರೆ ಈ ಕಾಮಿನಿಗೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಡಾಕ್ಟರ್. ಸರಿ ಅಮ್ಮ ಕಾಮಿನಿ, ಹೇಳಮ್ಮ, ಅವ್ರಿಗೆ ಅರ್ಥ ಆಗಂಗೆ ಹೇಳಮ್ಮ. ನಾಗಪ್ಪ ಅವರೇ, ನೀವು ನೋಡಿ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ? ಡಾಕ್ಟರ್ ಹೇಳ್ತಾ ಇರೋದು ಬ್ಲಡ್ಡು ಅಂದರೆ ರಕ್ತ.
ಡಾಕ್ಟರ್ ಹೇಳ್ತಾ ಇರೋದು ರಕ್ತ ಹಾಕಬೇಕು ಪೇಷಂಟ್ಗೆ, ರಕ್ತ ಕಮ್ಮಿ ಆಗಿದೆ ಅಂತ ಹೇಳಿರೋದು ನಾಗಪ್ಪನವ್ರೆ. ನೀವು ನೋಡಿದರೆ ನಮ್ಮೂರಿನಾಗೆ ಅಂಗಡಿಯಾಗೆ ಸಿಗುತ್ತೆ, ಅದನ್ನ ಕವರ್ನ ಕೊಡ್ತಾರೆ, ಬಾಟ್ಲಲ್ಲಿ ಕೊಡಲ್ಲ ಅಂತ ಹೇಳ್ತೀರಾ ನಾಗಪ್ಪನವ್ರೆ. ನೀವು ಅಂದ್ಕೊಂಡಿರೋದು ಬ್ರೆಡ್ ಅಂತ. ಡಾಕ್ಟರು ಆ ರಕ್ತನ ಇಂಗ್ಲೀಷ್ನಾಗೆ ಬ್ಲೆಡ್ ಅಂತ ಹೇಳಿದಾರೆ ಅಷ್ಟೇ ನಾಗಪ್ಪನವ್ರೆ. ಅದು ನಿಮ್ಮ ಅಂಗಡಿಯಾಗೆಲ್ಲ ಸಿಗಲ್ಲ ನಾಗಪ್ಪನವ್ರೆ. ಶಿವನೇ ಶಂಭುಲಿಂಗ, ಡಾಕ್ಟ್ರಮ್ಮ ಈ ಅಮಾವಾಸ್ಯೆ ಅಂಬನು ನನ್ನ ಕೂಟೆ ಬ್ರೆಡ್ ಅಂತ ಹೇಳಿದ್ನಮ್ಮ. ನಾನು ಅದಕ್ಕೆ ನಮ್ಮೂರ್ನಾಗೆ ಸಿಗುತ್ತಲ್ಲ ಬ್ರೆಡ್ಡು ಅಂತ ಹೇಳಿದ್ನಮ್ಮ ಡಾಕ್ಟ್ರಮ್ಮ. ಹೊಸಿ ನಾನು ನೀವು ಅದನ್ನ ಹೇಳ್ತಿರೋದು ಬ್ರೆಡ್ ಅಂತಲೇ ಅಂದ್ಕೊಂಡಮ್ಮ. ಅದು ಇಂಗ್ಲೀಷ್ನಾಗೆ ನೀವು ಹೇಳಿದ್ದೀರ, ಅದು ನನಗೆ ಅರ್ಥ ಆಗಲಿಲ್ಲ ಕಣಮ್ಮ ಡಾಕ್ಟ್ರಮ್ಮ. ಡಾಕ್ಟರ್ ಹೇಳಿಲ್ವಾ ನಾನು ಅವ್ರಿಗೆ ನೀವು ಹೇಳಿರೋದು ಹಂಗೆ ಅರ್ಥ ಆಗೈತೆ ಅಂತ? ನೋಡಿ ಡಾಕ್ಟರ್, ಅವರು ಬ್ಲೆಡ್ನ ಬ್ರೆಡ್ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ. ಇವಾಗ ನಮ್ಮ ಹತ್ರ ಇರೋ ಬ್ಲೆಡ್ನೇ ಹಾಕ್ತೀವಿ ಅಂತ ಹೇಳೋಣ ಡಾಕ್ಟರ್ ಅವ್ರಿಗೆ. ಕಾಮಿನಿ ಸ್ವಲ್ಪ ಹತ್ರಕ್ಕೆ ಬಾರಮ್ಮ ಕಾಮಿನಿ. ಹೇಳಿ ಡಾಕ್ಟರ್, ಯಾಕೆ ಹತ್ರ ಕರೆದ್ರಲ್ವಾ ಡಾಕ್ಟರ್? ಕಾಮಿನಿ, ನಮ್ಮ ಹತ್ರ ಇರೋ ಬ್ಲೆಡ್ಡು ಯಾವುದು ಅಂತ ನಿನಗೆ ಗೊತ್ತಲ್ಲಮ್ಮ ಕಾಮಿನಿ. ನಮ್ಮ ಹತ್ರ ಇರೋ ಬ್ಲೆಡ್ಡು ಅದು ಎಮ್ಮೆದನ ನಮ್ಮ ಬ್ಲೆಡ್ಡು ನಮ್ಮ ಹತ್ರ ಇರೋದು. ಆ ಎಮ್ಮೆ ಬ್ಲೆಡ್ನೇ ಹಾಕ್ಲೇನಮ್ಮ ಕಾಮಿನಿ ಹಂಗಾರೆ ಈ ಪೇಷಂಟ್ಗೆ. ಡಾಕ್ಟರ್, ಆ ಎಮ್ಮೆ ಬ್ಲೆಡ್ಡನು ಕೆಂಪಗೆ ಇರ್ತೈತೆ ಡಾಕ್ಟರ್, ಈ ಮನುಷ್ಯ ಬ್ಲೆಡ್ಡನು ಕೆಂಪಗೆ ಇರ್ತೈತಲ್ಲ ಡಾಕ್ಟರ್. ಯಾವ ಬ್ಲೆಡ್ ಹಾಕಿದ್ರೇನು ಡಾಕ್ಟರ್, ಯಾರಿಗೇನು ಗೊತ್ತಾಗಲ್ಲ ಬಿಡಿ ಡಾಕ್ಟರ್. ಆ ಬ್ಲೆಡ್ನ ಈ ಪೇಷಂಟ್ಗೆ ಹಾಕ್ಬಿಡೋಣ ಡಾಕ್ಟರ್. ಯಾವ ಬ್ಲೆಡ್ ಆದ್ರೇನು ಡಾಕ್ಟರ್, ಎಲ್ಲ ಬ್ಲೆಡ್ಡನು ರೆಡ್ಡೇ ಅಲ್ವಾ ಡಾಕ್ಟರ್? ಯಾರಿಗೂ ಏನು ಗೊತ್ತಾಗಲ್ಲ ಬಿಡಿ ಡಾಕ್ಟರ್, ಇವ್ರಿಗೂ ಏನು ಗೊತ್ತಾಗಲ್ಲ ಬಿಡಿ ಡಾಕ್ಟರ್. ಎಲ್ಲ ಬ್ಲೆಡ್ಡನು ರೆಡ್ಡೇ ಅಲ್ವಾ ಡಾಕ್ಟರ್? ಹಾಕ್ಬಿಡೋಣ ಬಿಡಿ ಡಾಕ್ಟರ್. ಹಂಗಾರೆ ಕಾಮಿನಿ ಅವ್ರಿಗೆ ಹೇಳಮ್ಮ ಆ ಬ್ಲೆಡ್ಗೆ ಎಷ್ಟಾಗ್ತೈತೆ ಅಂತ. ಅವರು ಅಂದರೆ ಬಿರಿನೇ ಹಾಕ್ಬಿಡ್ತೀನಮ್ಮ ಎಮ್ಮೆ ಬ್ಲೆಡ್ನ. ನಾಗಪ್ಪ ಅವರೇ, ನಮ್ಮ ಹತ್ರ ಇರೋ ಬ್ಲೆಡ್ಡು 3,000 ಆಗುತ್ತೆ ನೋಡ್ರಿ. ನೀವಿವಾಗ ಆ 3,000 ರೂಪಾಯಿ ಕೊಟ್ಟರೆ ನಮ್ಮ ಹತ್ರ ಇರೋ ಬ್ಲೆಡ್ನ ಈ ಪೇಷಂಟ್ಗೆ ನಮ್ಮ ಡಾಕ್ಟ್ರು ಹಾಕ್ತೀವಿ ಅಂತ ಹೇಳಿದ್ದಾರೆ. ನೀವು 3,000 ಕೊಡಿ, ಈಗ ಆ ಪೇಷಂಟ್ಗೆ ನಮ್ಮ ಡಾಕ್ಟ್ರು ಬ್ಲೆಡ್ ಹಾಕ್ತಾರೆ. ಶಿವನೇ ಶಂಭುಲಿಂಗ, ಡಾಕ್ಟ್ರಮ್ಮ ನಮ್ಮ ಅಮಾವಾಸ್ಯೆಗೆ ಅದಕ್ಕಿನ್ನ ಕಮ್ಮಿದು ಯಾವುದನ ರಕ್ತ ಇಲ್ಲೇನಮ್ಮ? 3,000 ರೂಪಾಯಿ ಅಂತ ಅಂದರೆ ಬೋಲು ದುಬಾರಿ ಆಯ್ತು ಕಣಮ್ಮ ಡಾಕ್ಟ್ರಮ್ಮ. ಅದಕ್ಕಿನ್ನ ಯಾವುದನ ಒಂದು ರವ್ವಟ್ಟು ಕಮ್ಮಿ ಇರೋ ರಕ್ತ ಇದ್ದರೆ ಹಾಕ್ರಮ್ಮ ನಮ್ಮ ಅಮಾವಾಸ್ಯೆಗೆ. ಕೇಳಮ್ಮ ಡಾಕ್ಟ್ರನ್ನ, ಯಾವುದನ ಕಮ್ಮಿ ರಕ್ತದ್ದು ಐತೇನೋ? ಕಾಮಿನಿ, ಇದನ್ನೇನು ಇವರು ಹಾಸ್ಪಿಟ್ಲ್ ಅಂದ್ಕೊಂಡವರು ಇಲ್ಲ ಬಟ್ಟೆ ಶಾಪ್ ಅಂದ್ಕೊಂಡವರು ಕಾಮಿನಿ? ಅಲ್ಲ ಕಾಮಿನಿ, ಬಟ್ಟೆ ಶಾಪಿಗೆ ಹೋಗಿ ಯಾವುದನ ಕಮ್ಮಿ ರೇಟಿನ ಬಟ್ಟೆ ತೋರಿಸ್ರಿ ಅಂತ ಕೇಳ್ತಾರಲ್ಲ, ಹಂಗೆ ಕೇಳ್ತಾರಲ್ಲೇ ಕಾಮಿನಿ ಇವರು. ಯಾರೇ ಇವರೆಲ್ಲ ಕಾಮಿನಿ? ಡಾಕ್ಟರ್ ನೋಡಿ ಡಾಕ್ಟರ್, ಇವರು ರಕ್ತನೇ ಯಾವುದನ್ನ ಕಮ್ಮಿ ರೇಟ್ನಾಗಿರೋದಿದ್ರೆ ಹಾಕ್ರಿ ಅಂತ ಹೇಳ್ತಾರಲ್ಲ ಡಾಕ್ಟರ್. ಈ ಹಳ್ಳಿ ಜನಕ್ಕೆ ಏನು ಗೊತ್ತಾಗದೇ ಇಲ್ವಲ್ಲ ಡಾಕ್ಟರ್. ಇವಾಗ ಏನು ಮಾಡೋದು ಡಾಕ್ಟರ್? ಅದಕ್ಕೇನೆ ನಿಮ್ಮ ಹತ್ರ ಯಾವುದನ್ನ ಕಮ್ಮಿ ರೇಟಿಂದು ಬ್ಲೆಡ್ ಇದೆಯಾ ಡಾಕ್ಟರ್ ಈ ಪೇಷಂಟ್ಗೆ ಹಾಕುವಂಥದ್ದು? ಹಂಗಲ್ಲಮ್ಮ ಕಾಮಿನಿ, ನನ್ನ ಹತ್ರ ಅದಕ್ಕಿನ್ನ ಕಮ್ಮಿ ರೇಟಿಂದು ರಕ್ತ ಅಂತ ಅಂದರೆ ನಮ್ಮನೆ ಆಗಿರೋ ಆ ಬೆಕ್ಕಿಂದು ಎಲ್ಲ ರಕ್ತನೂ ತಗೊಬಂದು ಸ್ಟೋರ್ ಮಾಡಿದ್ದೀನಮ್ಮ ಕಾಮಿನಿ. ಆ ಬೆಕ್ಕಿಂದೇ ರಕ್ತ ಹಾಕೋಣ ಹಂಗಾರೆ. ಅದಾದರೆ 1,500 ರೂಪಾಯಿಗೆ ಬ್ಲೆಡ್ಡು ಹಾಕ್ಬಿಡ್ಬೋದಮ್ಮ. ಆ ಬೆಕ್ಕಿನ ಬ್ಲೆಡ್ ಆದರೆ ಈ ಪೇಷಂಟ್ಗೆ ಸರಿ ಹೋಗುತ್ತಮ್ಮ. ಆ ಬ್ಲೆಡ್ಡು 1,500 ರೂಪಾಯಿ ಆಗುತ್ತಂತ ಹೇಳಮ್ಮ ಕಾಮಿನಿ.
ಡಾಕ್ಟರ್ ಹಂಗಾರೆ ಆ ಬೆಕ್ಕಿನ ಬ್ಲಡ್ನು ರೆಡ್ ಕಲರ್ ಅಲ್ವಾ ಡಾಕ್ಟರ್? ಆ ಬೆಕ್ಕಿಂದು ರಕ್ತನು ಕೆಂಪಗೆ ಇರ್ತೈತಲ್ವಾ ಡಾಕ್ಟರ್? ಹೂನಮ್ಮ, ಅದೂ ಕೆಂಪಗೆ ಇರ್ತೈತಮ್ಮ. ಆದರೆ ಸ್ವಲ್ಪ ಯಾಕೋ ಬ್ರೌನ್ ಕಲರ್ ಬಂದೈತಮ್ಮ. ಅದಕ್ಕೇನೆ ಸ್ವಲ್ಪ ಅದಕ್ಕೆ ಕುಂಕುಮ ಹಾಕಿದರೆ ಕೆಂಪಗಾಗುತ್ತಮ್ಮ. ಆವಾಗ ಇವ್ರು ನೋಡಿದ್ರೂ ಅದು ಗೊತ್ತಾಗಲ್ಲಮ್ಮ. ನಾನೆಲ್ಲ ಕುಂಕುಮ ಹಾಕ್ಬಿಟ್ಟು ಆ ಬ್ಲಡ್ನ ರೆಡ್ ಮಾಡಿಬಿಡ್ತೀನಮ್ಮ ಕಾಮಿನಿ. ಓಕೆ ಡಾಕ್ಟರ್, ನಮ್ಮ ಡಾಕ್ಟರ್ ಅಂತ ಅಂದರೆ ನಮ್ಮ ಡಾಕ್ಟರೇ. ಈ ಥರ ಡಾಕ್ಟರು ನಮ್ಮ ಇಡೀ ಕರ್ನಾಟಕದಲ್ಲೇ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಅದಕ್ಕೇ ಈ ಡಾಕ್ಟ್ರು ಅಂತ ಅಂದರೆ ನನಗೆ ಡಾಕ್ಟರ್ ಎಲ್ಲ ವಿಡಿಯೋ ನೋಡ್ತಾವ್ರೆ, ಅದಕ್ಕೆ ನಾನು ಏನು ಹೇಳೋಕೆ ಹೋಗಲ್ಲ ಡಾಕ್ಟರ್. ಆಮೇಲೆ ಯಾವಾಗ ನಾನು ಹೇಳ್ತೀನಿ ಬಿಡಿ ಡಾಕ್ಟರ್. ನೋಡಿ ನಾಗಪ್ಪ ಅವರೇ, ನಮ್ಮ ಡಾಕ್ಟರ್ ಹೇಳಿದರು ಈಗ 1,500 ರೂಪಾಯಿದು ಬ್ಲಡ್ ಇದೆ ಅಂತೆ. ಆ ಬ್ಲಡ್ಡಿಗೆ ನೀವು 1,500 ರೂಪಾಯಿ ಹಣ ಕಟ್ಟಿದರೆ ಇವಾಗಲೇ ನಮ್ಮ ಡಾಕ್ಟ್ರು ಈ ಪೇಷಂಟ್ಗೆ 1,500 ರೂಪಾಯಿದು ರಕ್ತ ಹಾಕ್ತಾರೆ ನೋಡಿ ನಾಗಪ್ಪ ಅವರೇ. ಡಾಕ್ಟ್ರಮ್ಮ, ನೀವಿವಾಗ ಹಾಕೋ ರಕ್ತ ಕ್ವಾಲಿಟಿಯಾಗಿ ಐತಾರೆ ನಮ್ಮ ಡಾಕ್ಟ್ರಮ್ಮ. 1,500 ರೂಪಾಯಿಗೆ ಒಳ್ಳೆ ಕ್ವಾಲಿಟಿದೆ ರಕ್ತನ ಹಾಕ್ತೀರಲ್ಲ ನಮ್ಮ ಡಾಕ್ಟ್ರಮ್ಮ. ಹ್ಞೂ ರೀ ನಾಗಪ್ಪ ಅವರೇ, ನಮ್ಮ ಡಾಕ್ಟರೇ ಆ ಬ್ಲಡ್ನ ತಯಾರು ಮಾಡಿದ್ದಾರೆ. ಆ ಥರ ಬ್ಲಡ್ಡು ಬೇರೆ ಹಾಸ್ಪಿಟ್ಲಿಗೆ ಹೋದ್ರೂ ನಿಮಗೆ ಸಿಗೋದಿಲ್ಲ. ಅಂಥ ಒಳ್ಳೆಯ ಬ್ಲಡ್ಡು ನಮ್ಮ ಡಾಕ್ಟರ್ ಹಾಕೋದು. ಒಳ್ಳೆ ಕ್ವಾಲಿಟಿ ಬ್ಲಡ್ಡೇ ಹಾಕ್ತಿದ್ದಾರೆ ಗೊತ್ತಾ ಈ ಪೇಷಂಟ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಈ ನಮ್ಮ ಡಾಕ್ಟ್ರು ಹೆಂಗೆಲ್ಲ ನಮ್ಮ ಪೇಷಂಟ್ನ ನೋಡ್ಕೊಂತವ್ರೆ ಅಂತ. ವಯಸ್ಸಿದಂಗೇನೆ ಹಳ್ಳಿ ಜಾಣಾರು ಚಾನಲ್ಲು. ಯಾರ್ಯಾರಿನ್ನ ಈ ಹಳ್ಳಿ ಜಾಣಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬರ್ ಆಗಿ. ಹಾಗೆ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 22, ಇದರ ಮುಂದುವರಿದ ಭಾಗ 23ರಲ್ಲಿ ಇರುತ್ತದೆ ನೋಡಿ.